ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ABC ಜ್ಯೂಸ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಬಟ್ ತುಂಬ ಜನ ಎಲ್ಲರೂ ಮಾಡ್ತಾರೆ. ನನ್ನ ಪ್ರಕಾರ ನಾನು ಒಂದು ಸ್ವಲ್ಪ ಮಾಡ್ರೇಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇದನ್ನು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದು ಇಲ್ಲಿ 1 ಬೀಟ್ರೂಟು, 2 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮ್ಲ ಇಟ್ಕೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಇಲ್ಲಿ ಆ್ಯಪಲ್ ಇದೆ, ಆ್ಯಪಲ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿ ಜಿಂಜರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಒಂದು 2 ಇಂಚಷ್ಟು, ಶುಂಠಿ ಒಂದು 2 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೂ ಹಸಿದಾಗಿ ರುಬ್ಬಿದ್ರೆ ಕುಡಿಯೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಒಗ್ಗರೊಗ್ರು ಅನಿಸುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೂ ಬೇಯಿಸ್ಕೊಂಡು ರುಬ್ತೀನಿ. ಆವಾಗ ಟೇಸ್ಟ್ ರುಬ್ಬೋದಕ್ಕೂ ತುಂಬ ಸ್ಮೂತಾಗಿ ಬರುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ನೋಡಿ, ಈ ಥರ ಬೀಟ್ರೂಟು ಕ್ಯಾರೆಟು ಎರಡನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಬೇಯಿಸ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಪೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹಸಿಯಾಗಿ ಹಾಗೆ ರುಬ್ಬಿದ್ರೆ ತುಂಬ ಒಗ್ಗರು ಅನಿಸುತ್ತೆ, ಕುಡಿಯೋಕೆ ಅಸಹ್ಯ ಪಟ್ಕೊಳ್ತಾರೆ ಮಕ್ಕಳು. ಇದನ್ನೆಲ್ಲ ಬೇಯಿಸ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಒಳ್ಳೆ ಪೇಸ್ಟ್ ಆಗಿದೆ. ಆವಾಗಲೇ ಇಲ್ಲಿ ಆ್ಯಪಲ್ಲು, ಕರಿಬೇವಿನ ಸೊಪ್ಪು, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿಟ್ಟಿದ್ದೀನಿ. ಇದು ಬೇಯಿಸ್ಕೊಂಡು ತಣ್ಣಗಾದಮೇಲೆ ಈ ಬೀಟ್ರೂಟನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟು ಕ್ಯಾರೆಟ್ ಎರಡು ಮಾತ್ರ ಬೇಯಿಸ್ಕೊಳ್ಳೋದು ಅಷ್ಟೇ, ಮಿಕ್ಕಿದ್ದೆಲ್ಲ ಹಸಿಯಾಗಿ ಹಾಕೋದು. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಸೇರಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ನಿಜವಾಗ್ಲೂ ಎಷ್ಟು ಒಳ್ಳೆಯದು, ಹೆಲ್ದಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ. ಇದು ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಶುಂಠಿ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬೀಟ್ರೂಟು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ. ಕರಿಬೇವಿನ ಸೊಪ್ಪು ಹೇರ್ ಗ್ರೋತ್ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಅಂತೂ ಅಮೃತ ಅಂತಲೇ ಹೇಳ್ಬೋದು, ಅದು ಅಷ್ಟು ಒಳ್ಳೆಯದು. ಮತ್ತು ನೋಡಿ, ಲೆಮನ್ ಜ್ಯೂಸ್, 2 ಲಿಂಬೆಹಣ್ಣು ರಸ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ಒಂದಷ್ಟು ಉಪ್ಪು ಹಾಕಿ ಒಂದು ಬಾಟ್ಲಲ್ಲಿ ಇದನ್ನು ತುಂಬಿಟ್ಕೊಳ್ಳಿ ಫ್ರೆಂಡ್ಸ್. ಆವಾಗ ಏನಾಗುತ್ತೆ, 1 ವಾರಕ್ಕಾಗೋಷ್ಟು ಇದು ಒಂದು ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಒಂದು ಬಾಟ್ಲಲ್ಲಿ ಶೇಖರಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದಿಂದ ಒಂದು 10 ದಿನಕ್ಕೆ ಕಾಲು ಲೋಟ ಈ ಜ್ಯೂಸ್ ಹಾಕ್ಕೊಂಡು ಇದ್ರ ಮೇಲೆ ಮಾಮೂಲಿ ನೀರು ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಎಲ್ಲರೂ ನೀವೇ ಹೇಳ್ತೀರ ಆವಾಗ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಎಲ್ಲ ಇದರಲ್ಲೆಲ್ಲ ಒಳ್ಳೆಯದೇ ಹಾಕಿರೋದು, ಯೂಸ್ಫುಲ್ಲಾಗಿ ನಮ್ಮ ಬಾಡಿಗೆ ಏನೇನು ಬೇಕು, ಇಮ್ಯುನಿಟಿ ಬೂಸ್ಟ್ ಆಗೋವಂಥದ್ದು ಎಲ್ಲ ಹಾಕಿರೋದು. ಹಾಗಾಗಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.